ಇದರ ರಾಜ್ಯ ಸಮ್ಮೇಳನ ಶ್ರೀ ಕ್ಷೇತ್ರದಲ್ಲಿ ಇವತ್ತು ಬೆಳಗಿನ ಆರಭ್ಯ ಪ್ರಾರಂಭಗೊಂಡು ಇವತ್ತೀಗ ಸಮಾಪನ ಕಾರ್ಯಕ್ರಮ ಕಾಣ್ತಾ ಇದೆ. ಬಹಳಷ್ಟು ವಿಷಯಗಳು ಇಲ್ಲಿ, ಬಹಳಷ್ಟು ಹಿರಿಯರು ಮತ್ತು ಕ್ಷೇತ್ರ ಭಾರವಾಹಿಗಳು ಅದರ ಮುಖ್ಯಸ್ಥರುಗಳು ಅದರ ಬಗ್ಗೆ ಚರ್ಚಿಸಿದ್ರಲ್ಲಿ. ನಮ್ಮಲ್ಲಿರುವಂತಹ ಪುರಾತನ ಕ್ಷೇತ್ರಗಳು ಬಹಳಷ್ಟು ಕಾರಣಿಕವನ್ನು, ಪ್ರಸಿದ್ಧಿಯನ್ನು ಹೊಂದಿಕೊಂಡು ಹಲವಷ್ಟು ರಾಜ ಕುಟುಂಬಗಳಿಂದ, ರಾಜಮನೆತನದಿಂದ, ಅಂತೆಯೇ ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು ನಮ್ಮ ಕ್ಷೇತ್ರಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತು ನೈವೇದ್ಯ ಇಡಲಿಕ್ಕೆ ಕೂಡ ಗತಿ ಇಲ್ಲದಂಥ ಪರಿಸ್ಥಿತಿ. ಹಾಗಿರುವಾಗ ನಮ್ಮ ಎಲ್ಲ ಕ್ಷೇತ್ರಗಳು ಅದು ಗಟ್ಟಿಯಾಗಿ ನಡೀಬೇಕು ಮತ್ತು ಅದರಲ್ಲಿ ಯಾವತ್ತೂ ನಡೆಯುವಂತಹ ನಿತ್ಯ ನೈಮಿತ್ತಿಕಾದಿಗಳು ಯಾವುದೇ ಮೂನಗಳಿಲ್ಲದೆ ನಡಿಬೇಕು ಅಂತಾದರೆ ಇವತ್ತು ಅದರ ಮುಕ್ತೇಶ್ವರಗಳಿಗೆ ಅದನ್ನು ನೋಡಿಕೊಂಡು ಬರುವಂತಹ ಭಾರವಾಹಿ ವಿಜೃಸ್ತಕೇಶು ವರ್ಣಾಧರ್ಮಾಯದಾಕ್ಷಂ ಕೃಷ್ಣಂ ಸ್ಮರಾಮ ಮನಸಾನವನೀತಸ್ಯ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಸ್ವರಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. അവർ മുതൽ എല്ലാവരും മലയാളത്തിൽ സംസാരിച്ചുകൊണ്ട് ഞാൻ രണ്ടു വാക്ക് കന്നഡത്തിൽ സംസാരിക്കുന്നത്. കുറേ വിഷയങ്ങൾ ഇവിടെ ನಿರ್ಮಾಣಗೊಂಡ ಇವತ್ತು ನಮ್ಮ ಕ್ಷೇತ್ರಗಳ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿ ತಿಳಿದಿದ್ದೇವೆ. ಹಿಂದೂ ಧರ್ಮ ಅದು ಗಟ್ಟಿಯಾಗಿ ನೆಲೆಗೊಳ್ಳಬೇಕಿದ್ರೆ ನಮ್ಮ ಧಾರ್ಮಿಕ ವ್ಯವಸ್ಥೆಗಳು ಗಟ್ಟಿಯಾಗಿರಲು ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಡಿಬೇಕು. ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ನಿತ್ಯ ನೈಮಿತ್ತಿಕಾದಿಗಳು ಅನೂಚಾನವಾಗಿ ನಡೀಬೇಕಿದ್ರೆ ಅದಕ್ಕೆ ಮುಖ್ಯವಾಗಿ ಆ ಕ್ಷೇತ್ರಕ್ಕೆ ಬೇಕಾದಂತಹ ವರಮಾನಗಳು, ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಇವತ್ತು ಕಾಲ ಬದಲಾಗಿ ರಾಜಭರಣ ಈಗ ಇಲ್ಲದಿದ್ದರೂ ಕೂಡ ಇವತ್ತು ರಾಜಕೀಯ ವ್ಯವಸ್ಥೆಯಿಂದಾಗಿ ಇವತ್ತು ಅದಕ್ಕೆ ದೇವಸ್ಥಾನ ಬೋರ್ಡುಗಳು ನಮ್ಮ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಅದರ ಸೂಪರ್ವಿಷನ್, ಅದು ಕಂಟ್ರೋಲನ್ನು ಮಾಡ್ತಾ ಇದೆ. ಹಾಗಿರುವಾಗ ನಮ್ಮೆಲ್ಲ ಕ್ಷೇತ್ರಗಳಿಗೆ ಯಾವುದಾದ್ರೂ ಒಂದು ತೊಂದರೆ ಉಂಟಾದಾಗ ಈಗಾಗಲೇ ಅನ್ಯೂಟಿ ಬಗ್ಗೆ ಹೇಳಿದರು, ಅಂತಹ ವ್ಯವಸ್ಥೆಗಳಲ್ಲಿ ಹಲವಷ್ಟು ನ್ಯೂನತೆಗಳು ಕಂಡಾಗ ಅದನ್ನು ಸರ್ವಶಕ್ತವಾಗಿ ಅದನ್ನು ಎದುರಿಸಬೇಕಿದ್ರೆ ಮತ್ತು ಅದನ್ನು ಪ್ರಶ್ನಿಸಬೇಕಿದ್ರೆ ನಮಗೊಂದೆಲ್ಲ ಒಂದು ಸಂಘಟನೆ ಅಗತ್ಯ ಇದೆ. ಈ ಕಲಿಯುಗದಲ್ಲಿ ಸಂಘಟನೆಗೆ ಬಹಳಷ್ಟು ಶಕ್ತಿ ಇದೆ. ಒಬ್ಬ ನಿಂತು ಕೇಳಿದರೆ ಸಾಕಾಗುವುದಿಲ್ಲ, ಎಲ್ಲರೂ ಒಟ್ಟಿಗೆ ನಿಂತು ಕೇಳಿದಾಗ ಅದಕ್ಕೊಂದು ಶಕ್ತಿ ಬರ್ತದೆ. ಆ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳ City Gold, Gold and Diamonds, Kerala and Karnataka.